ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀರಾ. ಯಾರು ಬರ್ತಾ ಇದಾರೆ, ಯಾವ ಹೊಸ ರುಚಿನ ತೋರಿಸ್ತಾ ಇದಾರೆ, ನಾವೆಲ್ಲ ಬರ್ಕೋಬೇಕು, ಬರ್ಕೊಂಡ ಮನೇಲಿ ಟ್ರೈ ಮಾಡಬೇಕು. ಬೇಗ ಕಾರ್ಯಕ್ರಮ ಶುರು ಮಾಡಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಆನ್ ಒನ್ಲಿ ಸುಚಿತಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀನಿ. ಸುಚಿತಾ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್, ಏನ್ ಸಮಾಚಾರ, ಏನ್ ಮಾಡ್ತಾ ಇದೀರಾ? ನಮಸ್ಕಾರ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತೊಂದು ಚೈನೀಸ್ ಚಿಕನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಡ್ರ್ಯಾಗನ್ ಚಿಕನ್. ಅಯ್ಯೋ ಅಲ್ಗೂ ಹೊಟ್ಟೋದ್ರಿ, ಲಾಸ್ಟ್ ಉಳ್ಕೊಂಡಿತ್ತು, ಚೈನಾಗ ಮಾತ್ರ ಹೋಗಿಲ್ಲ ಅನ್ಕೊಂಡಿದ್ದೆ. ಅಲ್ಲಿ ಹೋಗಿ ಡ್ರ್ಯಾಗನ್ ಬೇರೆ ಇಟ್ಕೊಂಡ್ ಬಂದಿದ್ದಾರೆ. ಡ್ರ್ಯಾಗನ್ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಚಿಕನ್ ತುಂಬಾ ಜನಕ್ಕೆ ಇಷ್ಟ, ಅದೊಂಥರ ಯೂನಿವರ್ಸಲ್ ಚಿಕನ್. ಇವ್ರು ತಿನ್ನಲ್ಲ ಅವ್ರು ತಿನ್ನಲ್ಲ ಅಂತ ಎಲ್ಲರೂ ತಿಂತಾರೆ. ಚಿಕನ್ ಅಲ್ಲಿ ಡ್ರ್ಯಾಗನ್ ಚಿಕನ್ ಅನ್ನ ತೋರಿಸ್ತಾ ಇದಾರೆ. ಏನ್ ಡ್ರ್ಯಾಗನ್ ಅಂದ್ರೆ ಏನು, ಏನ್ ಹಿಡ್ಕೊಂಡ್ ಬಂದಿದ್ದೀರಿ? ಚಿಕನ್ ಅಲ್ಲೇ ಹೆಸರು ಆ ರೀತಿ ಇಟ್ ಇಸ್ ಅ ಸ್ಟಾರ್ಟ್. ಭಯ ಬೀಳಿಸ್ತಿರಿ, ಒಳ್ಳೆ ಬುಧವಾರದೊತ್ತು ಒಳ್ಳೆ ಟೆನ್ಷನ್ ಕೊಡ್ತೀರಾ ನಮ್ಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತಾ ಅವರು ಡ್ರ್ಯಾಗನ್ ಚಿಕನ್ ಅನ್ನ ಮಾಡ್ತಾ ಇದಾರೆ. ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತಾ ಅವರು, ಹೇಳಿ. ಡ್ರ್ಯಾಗನ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಪೇಸ್ಟ್, ಮೈದಾ ಹಿಟ್ಟು, ಮೊಟ್ಟೆ, ಈರುಳ್ಳಿ ಹೂ, ಕಾರ್ನ್ಫ್ಲೋರ್, ಗೋಡಂಬಿ, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಇದೇನ್ರಿ ಕಾಜು ಬೇರೆ ಆಗ್ತಾ ಇದ್ರ ಡ್ರ್ಯಾಗನ್ ಚಿಕನ್ಗೆ? ಹಾಕ್ತಾರೆ, ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ರೆಸ್ಟೋರೆಂಟ್ ಸ್ಟೈಲಿನ ಅಂದ್ರೆ ನೀವು ಯಾವ್ದಾರ ಹೋಟೆಲ್ ಹೋಯ್ತು ಅಂದ್ರೆ ಡ್ರ್ಯಾಗನ್ ಚಿಕನ್ ಅನ್ನ ಕೇಳಿದ್ರೆ ಯಾವ ರೀತಿ ಮಾಡ್ತಾರೆ ಅದನ್ನ ಸುಚಿತ್ರ ಇವತ್ತು ಮಾಡಿ ತೋರಿಸ್ತಾ ಇದಾರೆ. ಅದ್ಭುತವಾಗಿ ಮಾಡ್ತಾರೆ. ಮಾಡೋದನ್ನ ನೋಡ್ಕೊಳ್ಳಿ, ನೋಡಿದ್ನ ಬರ್ಕೊಳ್ಳಿ, ಬರ್ಕೊಂಡಾದ್ಮೇಲೆ ಮನೇಲಿ ಟ್ರೈ ಮಾಡಿ. ಓಕೆ ಮೇಡಮ್, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇದಕ್ಕೆ ಮ್ಯಾರಿನೇಷನ್ ಜಾಸ್ತಿ ಹೊತ್ತು ಬೇಡ, ಒಂದ್ 10 ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡಬೇಕು. ಓಕೆ, ಒಂದ್ ಮಿಕ್ಸಿಂಗ್ ಬೌಲ್ ಬೇಕು. ತಗೊಳ್ಳಿ ಮೇಡಮ್. ಮತ್ತೆ ಈ ಚಿಕನ್ ಸ್ಟಾರ್ಟರ್ಗೆ ಓಕೆ ಬೋನ್ಲೆಸ್ ಚಿಕನ್ ತಗೋಬೇಕು. ಚಿಕನ್ ಬ್ರೆಸ್ಟ್ ಪೀಸಸ್ ತಗೊಂಡಿದ್ದೀನಿ. ಓಕೆ, ಮತ್ತೆ ಇದನ್ನ ಈ ಲೆಂತ್ ವೈಸ್ ಆಗಿ ಡ್ರ್ಯಾಗನ್ ಚಿಕನ್ ಅಂದ್ರೆ ಈ ರೀತಿನೇ ಸಿಕ್ಕೋದು, ಈ ರೀತಿ ಕಟ್ ಮಾಡಿಸ್ಕೋಬೇಕು ಫಿಂಗರ್ ಶೇಪ್ ಅಲ್ಲಿ. ಓಕೆ, ಫಿಂಗರ್ ಶೇಪ್ ನಲ್ಲಿ ಉದ್ದವಾದಂತ ಮೂಳೆ ಇಲ್ಲದಂತ ಮಾಂಸಗಳನ್ನು ತೆಗೆದುಕೊಳ್ಳಿ. ಹಾಕಿ ಮೇಡಮ್. ಬೋನ್ಲೆಸ್ ಟೆಂಡರ್ ಚಿಕನ್ ಹಾಕಿ ಮೇಡಮ್. ಹಾಫ್ ಕೆಜಿ ಇದೆ ಒಂದು. ಓಹೋ, ಹಬ್ಬ ಬಿಡಿ ಇವತ್ತು ನಮ್ಗೆ. ಟೆಂಡರ್ ಚಿಕನ್ ಇದು. ಆ ಟೆಂಡರ್ ಚಿಕನ್ ಅದೇ ಬೇಗ ಬೇಯೋದು. ಓಕೆ, ಬೋನ್ಲೆಸ್ ಬೇಕು ಇದಕ್ಕೆ. ಓಕೆ ಮೇಡಮ್, ನೀವು ಹೆಂಗ್ ಹೇಳ್ತೀರಾ ಹಂಗೆ ಮೇಡಮ್. ಓಕೆ, ಇದಕ್ಕೆ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೋಬಹುದಲ್ವಾ? ಇಟ್ಬಿಡಿ. ಮ್ಯಾರಿನೇಷನ್ ಆಗೋಷ್ಟರಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಡೀಪ್ ಫ್ರೈ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಏನೋ ಎಣ್ಣೆ ಕಾಯ್ತಾ ಇರ್ಲಿ. ಅಷ್ಟರಲ್ಲಿ ಏನದು? ಎಗ್ ವೈಟ್. ಎನಿ ಡೀಪ್ ಫ್ರೈಗೆ ಫುಲ್ ಎಗ್ ತಗೋಬಾರ್ದು ಅಂತ ಹೇಳ್ತೀನಿ ನಾನು. ಎಲ್ಲೋ ಭಾಗ ತಗೊಂಡಾಗ ಅದು ನೊರೆ ತರ ಬರುತ್ತೆ ನಮ್ಗೆ. ಸೊ ಅದರಿಂದ ಬರೀ ಎಗ್ ವೈಟ್, ಒಂದ್ ಎಗ್ ವೈಟ್ ಅರ್ಧ ಕೆಜಿಗೆ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಮತ್ತೆ ಜಿಂಜರ್ ಗಾರ್ಲಿಕ್ ಹಾಕ್ತಿವಿ. ಇಲ್ಲಿ ಚಿಕನ್ ಬೇಕಾಗಷ್ಟು ಸ್ವಲ್ಪ ಅಷ್ಟೇ. ಓಕೆ ಮೇಡಮ್, ಒಂದು 1/4 ಚಮಚದಷ್ಟು. ಎಸ್. ಗ್ರೀನ್ ಚಿಲ್ಲಿ ಸಾಸ್, ಎಸ್, ಅದು ಸ್ವಲ್ಪ. ಎಲ್ಲ ಸ್ವಲ್ಪ ಹಾಕ್ಬೇಕು, ಮತ್ತೆ ಹಾಕ್ತೀವಿ. ಎಸ್, ಅಂದ್ರೆ ಫ್ರೈ ಆಗೋಷ್ಟು ಒಳಗಡೆ ಹಿಡಿಯೋಷ್ಟು ಇದ್ರೆ ಸಾಕು. ಹೌದು ಹೌದು. ಏನಿದು? ವೈಟ್ ಪೆಪ್ಪರ್ ಪೌಡರ್. ಅದೇನ್ರಿ ವೈಟ್ ಪೆಪ್ಪರ್ ಪೌಡರ್ ಹಿಂಗಿದೆ ತೋರಿಸಿ. ಅಂದ್ರೆ ಕಪ್ಪು ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅದು ತೆಗ್ದಿರ್ತಾರ ಅಷ್ಟೇ. ಇದಿಲ್ಲ ಅಂದ್ರೆ ಮನೇಲಿ ಮಾಮೂಲಿ ಪೆಪ್ಪರ್ ಪೌಡರ್ ಏನಿರುತ್ತೆ ಅದು ಸಹ ಬಳಸ್ಕೋಬೇಕು. ಎಸ್, ಅದನ್ನ ಹೇಳ್ಬೇಕು ನೀವು. ನಾವು ತಿರ್ಗಾ ಹುಡ್ಕೊಂಡು ಹೋಗಿ ಬಿಳಿ ಸಿಕ್ಕಿಲ್ಲ ಅಂತ ಹಾಕಿ ಅದನ್ನ ಸಹ ಹಾಕೋಬಹುದು. ಎಸ್, ವೈಟ್ ಪೆಪ್ಪರ್ ಪೌಡರ್ ಸ್ವಲ್ಪ. ಇದು ರೆಡ್ ಚಿಲ್ಲಿ ಪೇಸ್ಟ್. ಬ್ಯಾಡಗಿ ಮೆಣಸಿನಕಾಯಿನ ಬಿಸಿನೀರಲ್ಲಿ ನೆನೆಸಿ ರುಬ್ಬಿರಂತದ್ದು. ಇದು ಕಲರ್ ಬರೋದಕ್ಕೋಸ್ಕರ. ರೆಸ್ಟೋರೆಂಟ್ಸ್ ಅಲ್ಲಿ ಕಲರ್ ಹಾಕ್ತಾರೆ, ಕಲರ್ ಬೇಕಾಗೋದಿಲ್ಲ. ಬ್ಯಾಡಗಿ ಮೆಣಸಿನಕಾಯಿನ ಪೇಸ್ಟ್ ಮಾಡಿದ್ರೆ ನ್ಯಾಚುರಲ್ ಆಗಿ ಕಲರ್ ಸಿಗುತ್ತೆ. ಓಕೆ ಮೇಡಮ್, ಕಲರ್ ಹಾಕೋಬೇಡಿ, ಆರೋಗ್ಯ ಕೆಡಿಸ್ಕೋಬೇಡಿ. ನ್ಯಾಚುರಲ್ ಕಲರ್ ಬ್ಯಾಡಗಿ ಮೆಣಸಿನಕಾಯಿಲೆ ಸಿಗುತ್ತೆ ಅಂತ ಸುಚಿತಾ ಅವ್ರು ಹೇಳ್ತಾ ಇದಾರೆ. ಎಸ್ ಮೇಡಮ್. ಖಾರ ಬೇಕಾಗಷ್ಟು ಮತ್ತೆ ಸ್ವಲ್ಪ ಮೈದಾ 2 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗ್ಬೋದು. ಕಾರ್ನ್ಫ್ಲೋರ್ ಅದು ಒಂದಾ 2 ಈಕ್ವಲ್ ಆಗಿ ಹಾಕೋಬಹುದು ಅಥವಾ 1.5 ಹಾಕೋಬಹುದು. ನೀರೆಲ್ಲ ಹಾಕದ್ ಬೇಕಾಗಲ್ಲ, ಎಗ್ ವೈಟ್ ಇರುತ್ತಲ್ಲ ಅದೇ ಸಾಕಾಗುತ್ತೆ ಕೋಟಿಂಗ್ಗೆ. ನಿಮ್ಮಲ್ಲೇ ಮಾಡ್ಕೋಬಹುದಾದಂತ ಸ್ಟಾರ್ಟರ್ ಇದು. ಬೇಜಾರಾದಾಗ, ಒಂದೇ ತರ ಕಬಾಬ್ ತಿಂದಾಗ, ಸಾರು ಸಾಕು ಅನಿಸ್ದಾಗ, ಈ ತರ ಸ್ಟಾರ್ಟರ್ ಬೇಕು ಅನಿಸ್ದಾಗ ಇದನ್ನ ಮಾಡಿ ತಿಂದ್ರೆ ಅದ್ಭುತವಾಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತಾ ಅವರು ಅದ್ಭುತವಾಗಿರುತ್ತಾ ಡ್ರ್ಯಾಗನ್ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಅದೇನ್ ಮೇಡಮ್ ಅದು? ಇನ್ ಸ್ವಲ್ಪ ಮೈದಾ ಹಾಕ್ತೇನೆ, ಹಿಡಿಯುತ್ತೆ. ಗಟ್ಟಿ ಬರ್ಬೇಕಲ್ಲ? ಡೀಪ್ ಫ್ರೈ ಮಾಡ್ತೀವಲ್ಲ. ಉಪ್ಪು ಹಾಕಿಲ್ಲ. ಉಪ್ಪು ಅಂತ ಮಾತ್ರ ಉಪಯೋಗಿಸ್ಬಿಡಿ. ಟಾಟಾ ಸಾಲ್ಟ್, ಭಾರತದ ಉಪ್ಪು. ಭಾರತದ ಉಪ್ಪು, ಟಾಟಾ ಉಪ್ಪು, ನಮ್ಮೆಲ್ಲರ ಉಪ್ಪು ಹಾಕೊಳ್ಳಿ. ಎಷ್ಟು ಚಿಕನ್ ಬೇಕಾಗಷ್ಟು ಹಾಕೋಬೇಕು. ಮತ್ತೆ ಸಾಸ್ ಪ್ರಿಪೇರ್ ಮಾಡ್ಕೋತೀವಿ, ಅವಾಗ ಸ್ವಲ್ಪ ಹಾಕೊಳ್ಳಿ ಮೇಡಮ್.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಭಾರತದ ಉಪ್ಪು, ಟಾಟಾ ಉಪ್ಪು. ಎಸ್, ಎಣ್ಣೆ ಕಾದಿದೆ. ಇಷ್ಟು ಮ್ಯಾರಿನೇಷನ್ ಮಾಡಿ ಒಂದು 10 ನಿಮಿಷ ನೆನೆಸಿಟ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಏನೇ ಯಾವುದನ್ನೇ ನಾವು ಸ್ವಲ್ಪ ನೆನೆಸ್ಕೋಬೇಕು, 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಬಿಟ್ಟಾಗ ಚೆನ್ನಾಗಿರುತ್ತೆ. ಮತ್ತೆ ಅದು ಚಿಕನ್ ಕೂಡ ಮೆತ್ತಗಾಗುತ್ತೆ. ಕೈಲೇ ಹಾಕ್ಬಿಡ್ತೀನಿ ಬೇಗ. ಚೆನ್ನಾಗಿ ಬ್ರೌನ್ ಆಗ್ಬೇಕಾ ಅಥವಾ ಅಷ್ಟೇ ಬೇಯೋಷ್ಟಿದ್ರೆ ಸಾಕಾ? ನಾವು ಒಂದ್ಸರಿ ಕಬಾಬ್ ಎಲ್ಲ ಜಾಸ್ತಿ ಬೇಯಿಸ್ಕೊಳ್ತೀವಿ. ಇಲ್ಲ, ಆ ತರ ಬೇಡ, ತುಂಬಾ ಕ್ರಿಸ್ಪಿ ಆಗೆಲ್ಲ ಬೇಡ. ಯಾಕಂದ್ರೆ ಮತ್ತೆ ಸಾಸ್ ಅಲ್ಲಿ ಹಾಕ್ತಿವಿ, ಅದು ಸಾಫ್ಟ್ ಆಗುತ್ತೆ. ತಿರ್ಗಾ ಫ್ರೈ ಮಾಡೋದ್ರಿಂದ ಅದು. ಬಟ್ ಇಲ್ಲೊಂದ್ಸರಿ ಬೆಂದ್ಮೇಲೆ ಅಲ್ಲೇನ್ ಬೇಯೋದಿಲ್ಲ, ಜಸ್ಟ್ ಎಲ್ಲ ಸಾಸಸ್ ಹಾಕ್ತಿವಿ. ಎಸ್ ಎಸ್ ಎಸ್, ಆಯ್ತಾ? ಓಕೆ, ಎಣ್ಣೆಲಿ ಆಗಿದೆಲ್ಲ, ವೆರಿ ಗುಡ್. ಅಂದ್ರೆ ಕ್ರಿಸ್ಪಿ ತನಕ ಆಗೋದೇನು ಬೇಡ, ಮೆತ್ತಗಾಗಿ ಬೆಂದ್ರೆ ಸಾಕಿದಲ್ವಾ? ಕೋಟಿಂಗ್ ಅಷ್ಟೇ, ಕೋಟಿಂಗ್ ಕೊಟ್ಟು ಅದನ್ನ ಡೀಪ್ ಫ್ರೈ ಮಾಡ್ಕೊಂಡು. ಓಕೆ 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 ಓಕೆ. ವೆಲ್ಕಮ್ ಬ್ಯಾಕ್ ಟು ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ, ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಟಾಟಾ ಉಪ್ಪು, ಭಾರತೀಯರ ಉಪ್ಪು. ಎಷ್ಟು ಬೇಕು ಮೇಡಮ್ ಆಯಿಲು? ಸ್ವಲ್ಪ ಆನಿಯನ್, ಕ್ಯಾಪ್ಸಿಕಮ್ ಎಲ್ಲ ಕುಕ್ ಆಗೋಷ್ಟು ಡೀಪ್ ಫ್ರೈ ಆಗಿದೆ ಅಲ್ಲ, ಇನ್ನೊಂಚೂರು ಹಾಕಿ. ಸಾಕಲ್ಲ? ಸಾಕು. ಚಿಕನ್ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದೀವಿ. ಓಕೆ, ಇವಾಗ ಸಪರೇಟ್ ಆಗಿ ಸಾಸ್ ಪ್ರಿಪೇರ್ ಮಾಡ್ಕೋಬೇಕು. ಈಗ ಮಾಡಿ ಮೇಡಮ್, ಮಾಡಿ. ಫಸ್ಟ್ ಫೈನ್ ಆಗಿ ಚಾಪ್ ಆಗಿರುತ್ತೆ. ಸಾಸ್ ಪ್ರಿಪೇರ್ ಮಾಡ್ಕೊಳ್ತೀರಾ? ಇದು ಚೈನೀಸ್ ಹಾಕಿ ಫಿಕ್ಸ್. ಓಕೆ 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 ಓಕೆ. ಲಾಸ್ಟ್ ಅಲ್ಲಿ ಮಾಡಿ ಮೇಡಮ್, ಮಾಡಿ. ಫೈನ್ ಆಗಿ ಚಾಪ್ ಆಗಿರಂತ ಗಾರ್ಲಿಕ್ ಇದೆ, Yes, madam. ಬೆಳ್ಳುಳ್ಳಿ. ಓಕೆ, ಫೈನ್ ಆಗಿ ಚಾಪ್ ಆದಾಗ ಫ್ಲೇವರ್ಸ್ ಚೆನ್ನಾಗಿ ಬಿಡುತ್ತೆ. ಎಸ್ ಎಸ್ ಎಸ್. ಓಕೆ, ನಂತರ ಶುಂಠಿ ಸ್ವಲ್ಪ. ಎಸ್, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನಕಾಯಿ ಈ ತರ ಸ್ಲೈಸ್ ಮಾಡ್ಕೋಬೇಕು. ಓಕೆ, ಚೈನೀಸ್ ಕೆಂಡೆ ಸ್ವಲ್ಪ ಉದ್ದುದ ಇದ್ರೆ ಚೆನ್ನಾಗಿರುತ್ತೆ. ಹೌದು, ಲೆಂತ್ ವೈಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, ಈ ತರ ಲಾಸ್ಟ್ ಅಲ್ಲಿ ಎಲ್ಲಾನು ಫ್ರೈ ಮಾಡ್ತಾ ಇರ್ಬೇಕು, ಅದು ಅವಾಗಲೇ ಟೇಸ್ಟ್ ಬರೋದು. ಅಲ್ಲ, ಚೈನೀಸ್ ಅಂದಾಗ ಆ ತರ ಸ್ವಲ್ಪ ಜಾಸ್ತಿ ಈ ಶುಂಠಿ ಬೆಳ್ಳುಳ್ಳಿನ ಯಾವ ಸಣ್ಣ ಸಣ್ಣದಾಗಿ ಚಾಪ್ ಮಾಡಾಕ್ತಿವಿ, ಇದೆಲ್ಲ ಚೈನೀಸ್ ನ ಸ್ಟೈಲ್ಗಳು. ನಾವೆಲ್ಲ ರುಬ್ಬಾಕ್ಬಿಡ್ತಾ ಇದ್ವಿ. ಆ ಚೈನೀಸ್ ಬಂದ್ರೆ ಸ್ವಲ್ಪ ಬಾಯಿಗೆ ಸಿಗ್ಬೇಕು, ಅವಾಗ ಮಜಾ ಸಿಗುತ್ತೆ. ಸ್ಲೈಸ್ ಈ ತರ ಲೆಂತ್ ವೈಸ್ ಆನಿಯನ್, ಒಣಮೆಣಸಿನಕಾಯಿ. ಓಹೋ, ಒಣಮೆಣಸಿನಕಾಯಿ ಬೇಕಾ ಇದಕ್ಕೆ? ಹಾ, ಬೇಕು. ಒಣಮೆಣಸಿನಕಾಯಿ ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಬ್ರೇಕ್ ಮಾಡಿ ಹಾಕಿದ್ರೆ ಖಾರ ಎಸ್ ಬಿಡುತ್ತೆ. ಗೋಡಂಬಿ ಹಾಕ್ತಾ ಇದೀರಾ? ರೆಸ್ಟೋರೆಂಟ್ ನಲ್ಲಿ ಯಾವ ರೀತಿ ಮಾಡ್ತಾರೋ ಡ್ರಾಗನ್ ಚಿಕನ್ ಅನ್ನ ಅದೇ ತರ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರ ಅವರು. ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ನಾಕ್ಸ್ ತರ ತಿನ್ಕೋಬಹುದು, ನೆಂಚ್ಕೊಳಕ್ ತಿನ್ಕೋಬಹುದು, ಬೇಜಾರಾದಾಗ ತಿನ್ಕೋಬಹುದು ಡ್ರಾಗನ್ ಚಿಕನ್ ಅನ್ನ. ಉಪ್ಪು ಹಾಕ್ತಾ ಇದ್ದೀನಿ, ಕ್ಯಾಪ್ಸಿಕಮ್ಗೆಲ್ಲ. ಉಪ್ಪು ಅಂತ ಹೇಳಂಗಿಲ್ಲ ಸುಚಿತ್ರ ನೀವು, ಟಾಟಾ ಸಾಲ್ಟ್. ಟಾಟಾ ಸಾಲ್ಟ್. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಅದಕ್ಕೂ ಹಾಕಿದೀವಿ. ಓಕೆ, ಇದಕ್ಕೆ ಸ್ವಲ್ಪ ಓಕೆ 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 ಬ್ಯಾಡಗಿ ಮೆಣಸಿನಕಾಯಿ ಪೇಸ್ಟ್ ಎಸ್, ನೋಡ್ಕೊಂಡು ಖಾರ ಎಷ್ಟು ಬೇಕಷ್ಟು ಓಕೆ ಮೇಡಮ್. ಹಾಕೊಂಡು ಪೆಪ್ಪರ್ ಪೌಡರ್, ಸ್ವಲ್ಪ ವೈಟ್ ಪೆಪ್ಪರ್ ಪೌಡರ್. ಓಕೆ, ಸ್ವಲ್ಪ ಸ್ಟರ್ ಫ್ರೈ ಮಾಡ್ಕೋಬೇಕು ಇದನ್ನ. ಮಾಡಿ ಮಾಡಿ ಮಾಡಿ. ಇದು ಫ್ಲೇವರ್ಸ್ ಎಲ್ಲ ಬಿಡಬೇಕು. ಎಸ್ ಎಸ್ ಎಸ್, ಗೊತ್ತಾಗ್ತದೆ. ಅಷ್ಟು ನೋಡಿದ್ರೆ ಗೊತ್ತಾಗುತ್ತೆ ಇದು ಚೈನೀಸ್ ಅಂತ ಹೇಳಿ. ಈ ಫ್ಲೇವರ್ ಬರ್ತಾ ಇದೆ, ಫ್ಲೇವರ್ ಬಂತು ಅಂದ್ರೆ ಗೊತ್ತಾಗುತ್ತೆ ದಿಸ್ ಇಸ್ ಚೈನೀಸ್ ಡಿಶ್. ಆನಿಯನ್ಸ್ ಬ್ರೌನ್ ಆಗ್ಬೇಕು ಅಂತ ಎಲ್ಲ ಏನಿಲ್ಲ, ಸ್ಟರ್ ಫ್ರೈ ಎಸ್ ಅಷ್ಟೇ. ವೆರಿ ಗುಡ್. ಸ್ವಲ್ಪ ಮಧ್ಯದಲ್ಲಿ ಸೋಯಾ ಸಾಸ್ ಹಾಕುವಾಗ ಸ್ವಲ್ಪ ಯಾವುದಕ್ಕೆ ಹಾಕಿದ್ರು ಆಯಿಲ್ ಅಲ್ಲಿ ಸ್ವಲ್ಪ ಫ್ರೈ ಮಾಡಿನೇ ಹಾಕಬೇಕು. ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರ ಹಂಗೆ ಮೇಡಮ್. 1.5 ಸ್ಪೂನ್. ಓಕೆ, ಓಕೆ. ಟೊಮ್ಯಾಟೊ ಸಾಸ್. ಎಸ್,
ಇದಿಲ್ದಿರ ಚೈನೀಸ್ ಡಿಶ್ ಕಂಪ್ಲೀಟ್ ಆಗಲ್ಲ. ಎಸ್ 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 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ, ಬೇಕಾಗುತ್ತೆ. ಸಾಸ್ ಎಲ್ಲ ಹಾಕಿದ್ಮೇಲೆ ಈ ಪಾಯಿಂಟ್ ಅಲ್ಲಿ ತುಂಬಾ ನಮ್ಗೆ ಡ್ರೈ ಆಗ್ತಾ ಇದೆ, ಓಕೆ, ಸ್ವಲ್ಪ ಜ್ಯೂಸಿಯಾಗಿ ಬೇಕು ಅಂದಾಗ ಒಂದ್ ಸ್ವಲ್ಪ ವಾಟರ್ನ ಬಾಯ್ಲ್ ಮಾಡ್ಕೋಬಹುದು, ಒಂಚೂರ್ನ ನೀರ್ನ ಆಡ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ನೀರು ಹಾಕ್ತೀರಾ? ಸ್ವಲ್ಪ ಹಾಕ್ತೀನಿ. ಹಾಕಿ ಮೇಡಮ್. ಪುಳಿಯೋಗರೆಗೋಸ್ಕರ ಆಗುತ್ತಲ್ರಿ ಇದು ಕಲರು ಸುಚಿತ್ರಾ? ಸ್ವಲ್ಪ ಸ್ಪ್ರಿಂಕಲ್ ಮಾಡಷ್ಟು, ಜಾಸ್ತಿ ಅಲ್ಲ, ಯಾಕಂದ್ರೆ ಸ್ವಲ್ಪ ಜ್ಯೂಸಿ ಆಗಿರ್ಲಿ ಅಂತ. ಓಕೆ 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 ಓಕೆ. ಹಾಕೋಣ ಚಿಕನ್. ಬಾಯ್ಲ್ ಬರ್ಬೇಕಿದು. ಓಕೆ. ಸಾಸಸ್ದೆಲ್ಲ ಸ್ವಲ್ಪ ಬಾಯ್ಲ್ ಬರಲಿ. ಎಸ್ ಮೇಡಮ್. ನಿಮ್ಗೆ ಸಾಸಸ್ ಸಾಕಷ್ಟು ಜ್ಯೂಸಿ ಆಗಿದೆ ಅಂದ್ರೆ ವಾಟರ್ ಆಡ್ ಮಾಡೋದು ಬೇಕಾಗಲ್ಲ. ಓಕೆ. ಡ್ರೈ ಅಪ್ ಆಗ್ತಾ ಇದೆ ಅಂದ್ರೆ ಜಸ್ಟ್ ಸ್ವಲ್ಪ ವಾಟರ್ನ ಸ್ಪ್ರಿಂಕಲ್ ಮಾಡ್ಕೊಂಡು. ಓಕೆ ಮೇಡಮ್. ಚೈನೀಸ್ ಫ್ಲೇವರ್ಸ್ ಬರ್ತಾ ಇದೆ. ಬರ್ತದೆ ಬರ್ತದೆ ಬರ್ತದೆ, ಗೊತ್ತಾ? ಆ ಕಲರು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಗೊತ್ತಾಗುತ್ತೆ ಹಾಗೆ ಇದು ಚೈನೀಸ್ ಅಂತ. ಹೌದು. ಇದು ಬಾಯ್ಲ್ ಬಂದ್ಮೇಲೆ ಫ್ರೈ ಮಾಡ್ಕೊಂಡಿರೋಂಥ ಚಿಕನ್ ಆಡ್ ಮಾಡಿ. ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಫೇಮಸ್ ಡ್ರ್ಯಾಗನ್ ಚಿಕನ್ ಅಂದ್ರೆ, ಎಸ್ಪೆಷಲಿ ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ಹೌದು, ಯಾಕಂದ್ರೆ ಉದ್ದುದಾಕಿರುತ್ತೆ, ಮೂಳೆಗಳೇ ಇದೆಲ್ಲ ಏನು ಇರೋದಿಲ್ಲ, ಒಂದೊಂದು ಹಂಗೆ ಬಾಯಿಗೆ ತಿಂತಾ ಇರ್ಬೋದು. ಡ್ರ್ಯಾಗನ್ ಚಿಕನ್ ಚೈನೀಸ್ ರೆಸ್ಟೋರೆಂಟ್ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಇಷ್ಟು ಪೀಸ್ಗಳು ತಂದು ಲೆಕ್ಕ ಹಾಕ್ಬಿಟ್ಟು ಇಟ್ಬಿಟ್ಟು ಒಂದು ಪ್ಲೇಟ್ಗೆ ನಿಮಗೆ 240 ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಬಿಲ್ ಕೊಡ್ಬೇಕಂದ್ರೆ. ಆದರೆ ನೀವು ಮಲ್ಲೇ ಮಾಡ್ಕೋಬೋದು, ತುಂಬ ಅದ್ಭುತವಾಗಿರುತ್ತೆ, ಮಾಡ್ಕೊಳ್ಳಿ. ಏನಂದ್ರೆ ಅವರು ದೊಡ್ಡ ಕಡಾಯಿಲಿ ಜಾಸ್ತಿ ಡೀಪ್ ಆಗಿ ಫ್ರೈ ಮಾಡ್ತಾನೆ ಇರ್ತಾರೆ. ಎಸ್ 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 ಹಾಗೆ ಬಂದಿದೆ ಅನ್ಕೋತೀನಿ. ಎಸ್, ಹಂಗೆ ಬಂದಿದೆ, ಸೇಮ್ ಟು ಸೇಮ್. ಫ್ರೈ ಬೇಕಾಯ್ತು, ಏನೇನು ಬೇಕಾಗಿಲ್ಲ, ಜಾಸ್ತಿ ಬೇಕಾಗಲ್ಲ. ಈಗ ಡ್ರೈ ಸ್ವಲ್ಪ ಸಾಸಸ್ ಎಲ್ಲ ಇಟ್ಕೊಳ್ಳೋಷ್ಟು ಅಷ್ಟೇ. ಲಾಸ್ಟ್ ಅಲ್ಲಿ ಸ್ಪ್ರಿಂಗ್ ಆನಿಯನ್. ಓಹೋ, ಈರುಳ್ಳಿ ಹೂವ. ಹಾ, ವೆರಿ ಗುಡ್. ಮಾಡೋ ಒಂದು ಬಿಡ್ರಿ, ಮಾತಾಡಂಗಿಲ್ಲ ಬಿಡಿ ಸುಚಿತ್ರಾ. ಆಫ್ ಮಾಡಿ. ಸ್ಪ್ರಿಂಗ್ ಆನಿಯನ್ ಬೇಗ ಕುಕ್ ಆಗುತ್ತೆ. ಜಸ್ಟ್ ಹಾಕಿ ಆಫ್ ಮಾಡಿದ್ರೆ ಆಯ್ತು, ಅಥವಾ ಗಾರ್ನಿಶ್ ಮಾಡುವಾಗ ಮೇಲ್ ಹಾಕಿದ್ರು ಆಯ್ತು. ಓಕೆ ಮೇಡಮ್. ಹಿಂಗೆ ಬಂದಿದ್ದೀರಿ ಸುಚಿತ್ರಾ ಅವರೇ? ಟೇಸ್ಟ್ ನೋಡಿ ಹೇಳಿ. ಕರೆಕ್ಟ್ ಆಗಿದೆ. ನೀವು ಜೆರಕ್ಸ್ ವೈಟ್ ಆಗಿ. ಮುಂಚೆ ಎಸ್, ಸ್ಪ್ರಿಂಗ್ ಆನಿಯನ್ಸ್ ಸಾಕು. ಚೈನೀಸ್ ಸ್ಟೈಲ್ ಡ್ರ್ಯಾಗನ್ ಚಿಕನ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾದಂಥ ಡ್ರ್ಯಾಗನ್ ಚಿಕನ್ ಅನ್ನ ಸುಚಿತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಮನೇಲಿ ಮಾಡಿದ್ರೆ ಮನೆಯಿಂದ ಮಕ್ಕಳಿಗೆ, ಎಲ್ರಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಒಬ್ರು ಕುತ್ಕೊಂಡ್ರೆ ಆರಾಮಾಗಿ ಅರ್ಧ ಕೆಜಿ ಖಾಲಿ ಮಾಡ್ತಾರೆ. ಇದನ್ನ ಸುಚಿತ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಡ್ರ್ಯಾಗನ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಮೊಟ್ಟೆಯ ಬಿಳಿ ಭಾಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗ್ರೀನ್ ಚಿಲ್ಲಿ ಸಾಸ್, ಬಿಳಿ ಕಾಳು ಮೆಣಸಿನ ಪುಡಿ, ರೆಡ್ ಚಿಲ್ಲಿ ಪೇಸ್ಟ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಮತ್ತೊಂದು ಬಾಣಲಿಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಒಣಮೆಣಸಿನಕಾಯಿ, ಗೋಡಂಬಿ, ಉಪ್ಪು, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಪೇಸ್ಟ್, ಬಿಳಿ ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ನೀರು ಹಾಕಿ 2 ನಿಮಿಷ ಫ್ರೈ ಮಾಡಿ ಇದಕ್ಕೆ ಕರಿದ ಚಿಕನ್ ಹಾಕಿ ಮಿಕ್ಸ್ ಮಾಡಿ ಈರುಳ್ಳಿ ಹೂ ಹಾಕಿದರೆ ಡ್ರ್ಯಾಗನ್ ಚಿಕನ್ ರೆಡಿ ಟು ಟೇಸ್ಟ್. ಟೇಸ್ಟ್ ಮಾಡಿ ಮೇಡಮ್. ಟೇಸ್ಟ್ ಮಾಡಿ. ಹಂಗಿದ್ದೀರಿ? ಏನಂದ್ರೆ ಇಲ್ಲಿ ನಾವು ಅಜಿನೋಮೋಟೊ ಏನು ಯೂಸ್ ಮಾಡಿಲ್ಲ. ಚೈನೀಸ್ ಇದ್ರಲ್ಲಿ ನಿಮ್ಗೆ ಟೇಸ್ಟ್ ಎಕ್ಸ್ಟ್ರಾ ಬೇಕು ಅಂದ್ರೆ ಮನೇಲೆ ಆಡ್ ಮಾಡಿ. ಏನು ಬೇಕಾಗಿಲ್ಲ, ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಮಾಡಿ. ಒಬ್ರು ನೀಟಾಗಿ ಅರ್ಧ ಕೆಜಿ ಖಾಲಿ ಮಾಡ್ತಾರೆ. ಓಹೋ, ಹೇಗಿದೆ? ರೆಸ್ಟೋರೆಂಟ್ ಅಲ್ಲಿ ತಿನ್ನೋ ತರ ಫೀಲ್ ಆಗ್ತಾ ಇದೆಯಾ? ಆರಾಮಾಗಿ ಮಾಡಬಹುದು ಮನೇಲಿ. ಬಟ್ ಮಕ್ಳಿಗೆ ತುಂಬಾ ಲೈಕ್ ಆಗುತ್ತೆ ಇದು, ಬೋನ್ಲೆಸ್ ಆಗಿರೋದ್ರಿಂದ. ಮಾಡ್ಕೊಟ್ರೆ ಎಲ್ಲ ಲೈಕ್ ಆಗುತ್ತೆ ಅವ್ರಿಗೆ. ಸರಿ, ಮಾಡ್ಕೊಟ್ರೆ ಲೈಕ್ ಆಗುತ್ತೆ ಅವ್ರಿಗೆಲ್ಲ. ಇಲ್ಲ, ಮಕ್ಳಿಗೆ ಅಂತ ಹೇಳ್ತೀವಿ, ಏಜ್ ಆದವ್ರಿಗೂ ಅಷ್ಟೇ ತಿನ್ನಕ್ಕೆ ಈಸಿ ಆಗಿರೋದು ಇದು ಟೆಂಡರ್ ಚಿಕನ್, ಬೋನ್ಲೆಸ್ ಆಗಿರೋದ್ರಿಂದ. ಮೇಡಮ್, ಅದ್ಭುತ ಮಾಡಿದೀರಾ. ಹೀಗೆ ಚೈನೀಸ್ ಟೇಸ್ಟ್ ಆಗಿದೆ, ಸೇಮ್ ಹಂಗಿದೆ, ಏನು ಚೇಂಜ್ ಇಲ್ಲ. ಏನಂದ್ರೆ ಖಾರ ಎಲ್ಲ ನಮ್ಗೆ ಇಂಡಿಯನೈಸ್ ಮಾಡ್ಕೊಂಡು ಎಷ್ಟು ಬೇಕು ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ಅಷ್ಟೇ. ಒಂಥರ ಸಾಸ್ ಜಾಸ್ತಿ ಆಯ್ತು ಅವೆಲ್ಲ ಅನಿಸ್ತಾ ಇಲ್ಲ, ಕರೆಕ್ಟ್ ಆಗಿದೆ. ಮೆಜರ್ಮೆಂಟ್ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರು ಸಿಹಿ ಎಲ್ಲ ಆಗ್ಬಿಡುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು.
ನೀವು ಮುಂದೆ ನಿಂತ್ಕೊಂಡ್ರೆ ತಿನ್ನಕ್ಕಾಗಲ್ಲ. ಕಂಪ್ಲೀಟ್ ಮಾಡಿ ನೀವು ನೋಡಿ ನಾವು ಕರಿ ಮಾಡ್ಕೊಟ್ಟಿವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ದೇಶದ ಉಪ್ಪನ್ನೇ ಉಪಯೋಗಿಸ್ತಾ ಇದೀವಿ, ಟಾಟಾ ಉಪ್ಪನ್ನ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿಯವರೇ ನಾವು ಅಡಿಗೆ ಮಾಡಕ್ ಬರ್ತೀವಿ, ಅದ್ಭುತವಾದ ಅಡಿಗೆನ ಮಾಡ್ತಾ ಇದೀವಿ ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಲಕ್ಷ್ಮೀ ನಾಗೇಶ್. ಲಕ್ಷ್ಮೀ ನಾಗೇಶ್ ಅವ್ರು ಏನ್ ಮಾಡ್ತಾ ಇದಾರೆ? ಅವರು ರಿಟೈರ್ಡ್ SI. ಹೌದಾ? ಅಯ್ಯೋ ಹುಷಾರಾಗಿರ್ಬೇಕಪ್ಪ ಅಂತಂದ್ರೆ. ಓಕೆ ಲಕ್ಷ್ಮೀ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ನಾನು ದಹಿ ಚಿಕನ್ ಮಾಡ್ತೀನಿ ಇವತ್ತು. ದಹಿ ಚಿಕನ್ ಮಾಡ್ತಾ ಇದ್ದೀರಾ. 5 ಜನ ಮಕ್ಕಳು ಲಕ್ಷ್ಮೀ ಅವ್ರಿಗೆ? ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಅವರು ದೊಡ್ಡ ಮಗ ಇಂಜಿನಿಯರ್. ಓಹೋ. ಆಮೇಲೆ ಸಣ್ಣ ಮಗಳು ಇಲ್ಲೇ ಬೆಂಗಳೂರಲ್ಲೇ ಇದ್ದಾಳೆ. ಓಕೆ. ಮ್ಯಾರೇಜ್ ಆಗಿದೆ. ದಹಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ದಹಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಮೊಸರು, ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕಾ? ಶುರು ಮಾಡಿ. ಫ್ರೈಯಾ ಸಾರಾ ಏನಿದೆ ದಹಿ ಚಿಕನ್? ಆಚೆಗೆ ಫ್ರೈನೂ ಅಲ್ಲ, ಈಚೆಗೆ ಸಾರು ಅಲ್ಲ. ಸ್ವಲ್ಪ. ನೀವು ಯಾವ ಊರ್ ಕಡೆಯವರು? ಮಂಗಳೂರು. ಮಂಗಳೂರಲ್ಲಿ ಕಾವೂರು. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟಿಗೆ ನನಗೆ ಚಿಕ್ಕ ಜಾರಲ್ಲಿ ಓಕೆ ಒಂದ್ ಸ್ವಲ್ಪ ಟೊಮೆಟೊ ಮತ್ತೆ ಸ್ವಲ್ಪ ಈರುಳ್ಳಿ. ನೀವು ಮಂಗಳೂರಿಂದ ಮಾಡೋರು ಮೀನಿಗೀನು ಮಾಡೋದು ಬಿಟ್ಟು ಎಂತ ನೀವು ಚಿಕನ್ ಮಾಡ್ಕೊಂಡು? ಮೀನು ನಾನು ಎಲ್ಲ ಐಟಮ್ಸ್ ಮಾಡ್ತೇನೆ ಸರ್. ಇದೆಂತ ಚಿಕನ್ ಮಾಡುವುದು ನೀವು? ಮೀನ್ ಮಾಡುವುದಾ? ಮಂಗಳೂರಲ್ಲಿ ಮೀನ್ ಫೇಮಸ್ ಅಲ್ವಾ? ಫೇಮಸ್. ಮತ್ತೆ ಇದೆಂತ ಇದು ಚಿಕನ್ ತಿನ್ನೋದು? ನೆಕ್ಸ್ಟ್ ಮಾಡೋಣ ಸರ್. ಫಿಶ್. ಆಯ್ತು ಮಾಡಿ. ಇವಾಗ ಫಸ್ಟ್ ಇದನ್ನ ನಿಮ್ಮ ಮಗಳನ್ನ ಕಳ್ಸ್ಕೊಡಿ, ಒಂದಿನ ಫಿಶ್ ಮಾಡೋದು ಹೇಳ್ಕೊಡಿ. ಸರ್ ಮಾಡ್ತಾಳೆ ಸರ್. ಓಕೆ. ಈರುಳ್ಳಿ ಇವಾಗ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕೊಳ್ತೇನೆ. ಓಕೆ. ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ತೇನೆ. ಈರುಳ್ಳಿ ಮತ್ತೆ ಟೊಮೆಟೊ ಎರಡು ಹಾಕಿದೀರಾ? ಎರಡು ಹಾಕಿದ್ದೇನೆ ಒಟ್ಟೊಟ್ಟಿಗೆ. ಮೇಡಮ್ ಅದಕ್ಕೊಂದು ಸ್ವಲ್ಪ ನೀರು ಹಾಕಿಮ್ಮ. ಬೌಲ್ ಬೇಕು ಸರ್. ಏನಕ್ಕೆ ಹೇಳಿ? ಅದು ಚಿಕನ್ ಸ್ವಲ್ಪ ಫ್ರೈ ಮಾಡಬೇಕು. ಬೌಲ್ ಏನಕ್ಕೆ ಬೇಕು? ಬೇಯಿಸ್ತಿಕ್ಕಲ್ಲ ಸಾಕಾಯ್ತು. ಓಕೆ ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇನ್ನು ಚಿಕನ್ ಹಾಕ್ತೇನೆ. ಚಿಕನ್ ಹಾಕಿ ಒಂದು 5 ನಿಮಿಷ ಅಷ್ಟೇ. ಅದು ಸ್ವಲ್ಪ ವೈಟ್ ಕಲರ್ ಬರುವವರೆಗೂ ಅದನ್ನು ಆಡಿಸ್ತಾ ಇರಬೇಕು. ಓಕೆ. ಎಲ್ಲಿ ಯಜಮಾನರು ರಿಟೈರ್ಡ್ ಆಯ್ತು? ಲಾಸ್ಟ್ ಪೊಲೀಸ್ ಸ್ಟೇಷನ್ ಎಲ್ಲಿದ್ರು? ಕಾರ್ಕಳದಲ್ಲಿ ಇದ್ರಾ? ನೀವು ಯಾವ ಊರು ಸುತ್ತಿದ್ರಿ ಯಜಮಾನ್ರ ಜೊತೆ? ಎಲ್ಲಾ ಊರು ಸುತ್ತಿದ್ದೇನೆ ಸರ್. ಎಲ್ಲಾ ಊರು ಆಯ್ತಾ? ಓಕೆ. ಕಡೆಯಲ್ಲಿ ಕಾರ್ಕಳದಿಂದ ಮಂಗಳೂರು ಬಂದು ಪಾರ್ಕ್ ಆಗ್ಬಿಟ್ರಿ? ಹೌದು. ಚೆನ್ನಾಗಿತ್ತ ಡ್ಯೂಟಿಲಿ ಇರ್ಬೇಕಂದ್ರೆ? ಓಕೆ. ಒಳ್ಳೆ ಜನವಾ? ಒಂದು ರಿಮಾರ್ಕ್ ಬಂದಿಲ್ಲ ಅವರಿಗೆ. ಹೌದಾ? ಓಕೆ. ನಮ್ಮ ಮಂಗಳೂರು ಕಡೆ ಸರ್ ಹೇಳಿ. ಇದನ್ನೊಂದು ಡಿಫರೆಂಟ್ ಒಂದು ಪದಾರ್ಥ ಮಾಡ್ತೀವಿ ನಾವು. ಪುಳಿ ಮುಂಚಿ ಅಂತ ಹೇಳ್ತೀವಿ ನಾವು. ಹೌದು, ಪುಳಿ ಮುಂಚಿ ಮಾಡ್ತೀವಿ. ಬೆಸ್ಟ್ ಅದು ಇಲ್ಲಿ ಇವಾಗ ಮಾಡ್ಬೇಕಾದ್ರೆ ಅದ ಸ್ಮೆಲ್ಲಿಗೆ ಎಲ್ರಿಗೂ ಆಸೆ ಆಗ್ತದೆ. ಹೌದೇನು? ಇದು ನಾನು ಸ್ವಲ್ಪ ಚೇಂಜ್ ಇರ್ಲಿ ಅಂತೇಳಿ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಮಾಡಿ ಚೆನ್ನಾಗಿದ್ರೆ ಸಾಕು. ನೀವು ಮಾಡೋದು ನೋಡ್ಕೊಂಡು 4 ಜನ ಕಲ್ತ್ಕೊಳ್ತಾರೆ, ಅದೇ ಇಂಪಾರ್ಟೆಂಟ್. ಹೌದು. ಇಲ್ಲ ಬೆಳ್ಳಗಾಯ್ತಲ್ಲ? ಇದು ಸಾಕಾ? ಏನ್ ಮಾಡೋದು ಈಗ? ಇದನ್ನು ತೆಗೆದು ಆಚೆ ಇಡುದು, ಬೇರೆ ಇನ್ನೊಂದು ಪಾತ್ರೆ ಇಡುದು. ಹೌದಾ? ಆಯ್ತು. ಇನ್ನೇನು ಇಡ್ಬೇಕು ಇವಾಗ? ಇನ್ನು ಆಗಿದೆ ಇನ್ನೊಂದಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಎಣ್ಣೆ ಸ್ವಲ್ಪ ಒಳ್ಳೆ ಬಿಸಿ ಆಗಬೇಕು. ಆಗ್ಲಿ. ಇವಾಗ ನಾನು ಈರುಳ್ಳಿ ಹಾಕ್ತೇನೆ ಸರ್. ಹಾಕಿ. ಮಂಗಳೂರು ಕಡೆ ಬನ್ನಿ ಸರ್. ಬರ್ತೀವಿ. ಕಾವೂರಿಗೆ ಬಂದಾಗ ಬರ್ತೀವಿ ಬಿಡಿ. ನೆಕ್ಸ್ಟ್ ನಾನು ಟೊಮೆಟೊ ಹಾಕ್ತೇನೆ. ಹಾಕೊಳ್ಳಿ. ಟೊಮೆಟೊ, ಈರುಳ್ಳಿ ಎಣ್ಣೆಗೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಬಾಡ್ಬೇಕಷ್ಟೇ. ಓಕೆ. ನೆಕ್ಸ್ಟ್ ನಾನು ಜೀರಿಗೆ ಹಾಕ್ತೇನೆ. ಹಾಕಿಮ್ಮ. ಕೈಯಲ್ಲೇ ಹಾಕ್ತೇನೆ ಸರ್. ಹಾಕಿ. ಮಲ್ಲಿ ಹೆಂಗೆ ಹಾಕ್ತೀರ ಹಂಗೆ ಹಾಕಿ. ಓಕೆ. ಜೀರಿಗೆ, ಜಿಂಜರ್ ಗಾರ್ಲಿಕ್ ಹಾಕ್ತೀನಿ. ಹಾಕಿ. ಓಕೆ. ಇದು ಗರಂ ಮಸಾಲ ಪುಡಿ ಇದು. ಓಕೆ. ಇವು ನಿಮ್ಗೇನು ಕೊತ್ತಂಬರಿ ಪುಡಿ ಬೇಕಾ? ಕೊತ್ತಂಬರಿ ಪುಡಿ. ಓಕೆ. ಎವರೆಸ್ಟ್ ಅವರ ಅದ್ಭುತವಾದಂತ ಧನಿಯಾ ಪುಡಿ ಹಾಕ್ತಾ ಇದೀವಿ. ಸಾಕು. ಇನ್ನು ಹಳದಿ ಪುಡಿ ಬೇಕಾ? ಸ್ವಲ್ಪ ಒಂದು ಚಿಟಿಕೆ ಹಳದಿ ಪುಡಿ. ಎವರೆಸ್ಟ್ ಅವರ ಹಳದಿ ಪುಡಿ ಸಾಕು. ನಂತರ ನಾನು ಗ್ರೈಂಡ್ ಮಾಡಿಟ್ಟ ಈ ಪೇಸ್ಟ್ ಹಾಕ್ತೀನಿ. ಹಾಕಿ ಮೇಡಮ್. ಏನೋ ಮರ್ತ್ರ ಚಿಕನ್ ಹಾಕೊಳ್ಳಲ್ವಾ? ಲಾಸ್ಟಿಗೆ ಚಿಕನ್. ಚಿಲ್ಲಿ ಪೌಡರ್ ಬೇಕು. ಓಕೆ. ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ರಿ, ಧನಿಯಾ ಪೌಡರ್ ಹಾಕಿದ್ರಿ, ಅರ್ಶಿನ ಪೌಡರ್ ಹಾಕ್ಬಿಟ್ರಿ. ಸಾಕಾ?
ಸಾಕು. ಪೂರಿ ಸ್ವಲ್ಪ ಸಣ್ಣ ಮಾಡ್ಬೇಕು ಸರ್. ಸಣ್ಣ ಮಾಡುವ. ಮೊಸರು ಹಾಕ್ತೇನೆ ಹಾಕಿ. ರುಚಿಗೆ ತಕ್ಕ ನಮ್ಮ ದೇಶದ ಉಪ್ಪು. ದೇಶದ ಉಪ್ಪು, ಟಾಟಾ ಉಪ್ಪು ಹಾಕಿ. ಓಕೆ, ಗ್ರೇವಿ ಆಯ್ತಲ್ಲ. ಈಗ ಚಿಕನ್ ಹಾಕೊಳ್ತೀರಾ? ಇನ್ನು ಚಿಕನ್ ಹಾಕೊಳ್ತೇನೆ. ಹಾಕೋದ ಚಿಕನ್? ಚಿಕನ್ ಹಾಕಿ. ಚಿಕನ್ ಒಂದು 1/4 ಗಂಟೆ ಬೇಯಬೇಕು. ಎಣ್ಣೆ ಬೇಡವಾ? ಬರೀ ಚಿಕನ್ ಮಾತ್ರನಾ? ಎಣ್ಣೆ ಬೇಡ. ಎಣ್ಣೆ ಬೇಡಲ್ಲ? ಬೇಡ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಸ್ಟಿಚಿಂಗ್, ಟೈಲರಿಂಗ್. ಓಕೆ. ಯಜಮಾನ್ ಏನು ಮಾಡ್ತಾರೆ ರಿಟೈರ್ಡ್ ಆದ್ಮೇಲೆ? ಎಷ್ಟು ವರ್ಷ ರಿಟೈರ್ಡ್ ಆಗವರು? ಅವರಿಗೆ 3 ವರ್ಷ ಆಯ್ತು ರಿಟೈರ್ಡ್ ಆಗಿ. ಓಕೆ, ಏನ್ ಮಾಡ್ತಾರೆ? ಏನ್ ಮಾಡ್ತಾ ಇಲ್ಲ ಇವಾಗ. ಸಾಕು. ನನ್ನ ಹೆಲ್ಪರ್. 30 ವರ್ಷ ಕೆಲಸ ಮಾಡಿದ್ದಾರೆ, ತಿರ್ಗಿ ಏನ್ ಮಾಡ್ತಾರೆ? 37 ವರ್ಷ ಮಾಡಿದ್ದಾರೆ. ಮತ್ತೆ ಇಂತೆ ಅಂತ ಕೆಲಸ ಮಾಡಕ್ಕಾಗ್ತದೆ? ಮುಚ್ಚಣವಾ? ಓಕೆ, ಆಗಿದ್ಯಾ? ಆಯ್ತು. ಆಫ್ ಮಾಡೋಣ? ಆಫ್ ಮಾಡಿ ಸರ್. ವಯಸ್. ಇನ್ನು ನಾನು ಇದನ್ನು ಈ ಪಾತ್ರಕ್ಕೆ ಹಾಕ್ತೇನೆ. ಹಾಕಿ, ಹಂಗೆ ಹಾಕಿ. ಎಸ್ 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 ಎಸ್. ಹಾ ಹಾ ಹಾ. ವೆರಿ ಗುಡ್, 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 ವೆರಿ ಗುಡ್. ಇನ್ನು ಅದಕ್ಕೆ ಸ್ವಲ್ಪ ಚಂದ ಕಾಣ್ಲಿಕ್ಕೆ, ಚಂದ ಕಾಣ್ಲಿಕ್ಕೆ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಹಾಕಿ. ಅಲ್ಲ, ಹೆಲ್ತಿಗೂ ಒಳ್ಳೇದು. ಸಾಕು. ಸಾಕು. ಇದನ್ನು ನೀವು ಇವಾಗ ಫಸ್ಟ್ ನೀವೇ ಟೇಸ್ಟ್ ಮಾಡಿ. ಏನು ಹೆಸರು ಹೇಳ್ಬಿಟ್ಟು ಕೊಡ್ಬೇಕು ನೀವು? ಇದು ನಾನು ಇವತ್ತು ಮಾಡಿದ್ದು ದೈ ಚಿಕನ್. ಓಕೆ ಓಕೆ ಓಕೆ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಗುರುಜಿ ಕಲೆಂಗಡಿ ಹತ್ರ ಮಾಡಿದ್ದೀರಾ? ಹಾ, ಇದೊಂದು ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಇವಾಗ ಕಲಂಗಡಿ ಕಾಲ ಶುರುವಾಗಿದೆ. ಇಲ್ಲ ಗುರುಜಿ, ಮೊನ್ನೆ ನೀವು ಅಮೆರಿಕಾಗ ಹೋದಾಗ ಅಲ್ಲೆಲ್ಲ ಸ್ಕ್ವೇರ್ ಆಗಿ ಬೆಳಿತಾರಂತೆ. ಅದಕ್ಕೆ ಸ್ಕ್ವೇರ್ ಮೋಲ್ಡ್ ಮಾಡ್ಬಿಟ್ಟಿದಾರಂತೆ. ಆ ಬೀಜ ಬೆಳಿಬೇಕಾದ್ರೆ ಸ್ಕ್ವೇರ್ ಮೋಲ್ಡ್ ಹಾಕ್ಬಿಟ್ರೆ ಅದು ರೌಂಡ್ ಆಗಲ್ವಂತೆ, ಇದು ಆಗಲ್ವಂತೆ, ಸ್ಕ್ವೇರ್ ಆಗಿ ಬಂದ್ಬಿಡುತ್ತಂತೆ. ಏನೋ ಅಳಿದೆ ತಂದ್ರೆ ಅನ್ಕೊಂಡೆ. ಏನ್ ಮಾಡ್ತೀರಾ ಗುರುಜಿ? ಈಗ ನೀನ್ ಶುರು ಆಯ್ತಲ್ಲ ಕಾಲ, ನಮ್ಗೆ ಕಲಂಗಡಿ ಕಾಲ. ಹೌದೌದು. ಹಂಗಾಗಿ ಅದರಲ್ಲಿ ಒಂದು 4-5 ಐಟಮ್ ತೋರಿಸಿ. ಯಾವಾಗ ಕಲ್ಲಂಗಡಿ ಹಣ್ಣು ಕೆಜಿಗೆ 9 ರೂಪಾಯಿ ಆಗುತ್ತೋ ಅವಾಗ ಕಲ್ಲಂಗಡಿ ಹಣ್ಣು ಕಾಲ ಶುರು ಆಯ್ತು. ಯಾವಾಗ 18-20 ರೂಪಾಯಿ ಆಗುತ್ತೋ ಕಲ್ಲಂಗಡಿ ಹಣ್ಣು ಕಾಲ ಮುಗಿದೋಯ್ತು ಅಂತ. ಕಲ್ಲಂಗಡಿ ಹಣ್ಣು ಪಾಲಕ್ ಸೊಪ್ಪಿನ ಜ್ಯೂಸ್. ಬೇಕಾಗುವ ಸಾಮಗ್ರಿಗಳು: ಕಲ್ಲಂಗಡಿ ಹಣ್ಣು, ಪಾಲಕ್ ಸೊಪ್ಪು, ಬಾದಾಮಿ ಬೀಜದ ಹಾಲು. ಏನ್ ಕಾಂಬಿನೇಷನ್ ಗುರುಜಿ ಇದು? ಹೌದು, ಚೆನ್ನಾಗಿರುತ್ತಾ? ಓಕೆ, ಮಾಡ ಗುರುಜಿ, ಮಾಡ. ಬಾದಾಮಿ ಹಾಲು ಹಾಕೊಂಡು ಕುಡಿಬೇಕಾ? ಬಾದಾಮಿ ಹಾಲು, ನಮ್ಮ ಸ್ಟ್ಯಾಂಡರ್ಡ್ ಬಾದಾಮಿ ಹಾಲು. ಅದೇ ಗೊತ್ತಾಯ್ತು, ಬಾದಾಮಿನ ಅರ್ಧಿ ತೆಗ್ದಿರುವಂತ ಬಾದಾಮಿ ಹಾಲು. ಅದರ ಹಾಲು. ಓಕೆ ಓಕೆ ಓಕೆ. ಸೊ ಕಲ್ಲಂಗಡಿ ಹಣ್ಣು, ಎಸ್, ಅದ್ಭುತವಾಗಿರುತ್ತಾ. ಕಲ್ಲಂಗಡಿ ಹಣ್ಣಿನ ಜೊತೆಗೆ ಪಾಲಕ್ ಸೊಪ್ಪು ಹಾಕ್ತಾ ಇದೀವಿ. ಇದೇ ಸ್ವಲ್ಪ ವಿಶೇಷ. ಬಾದಾಮಿಯ ಹಾಲು. ಆಮೇಲೆ ನೀರೇನ್ ಬೇಕಾಗಿಲ್ಲ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಅದ್ರೊಳಗೆ ನೀರ್ ಬೇಕಾದಷ್ಟು ಇರುತ್ತೆ. ಹಾಲೇ ಇದೆಯಲ್ಲ, ಹಾಲು ಇದೆ, ನೀರು ಸ್ವೀಟ್ನರು ಬೇಕಾಗಿಲ್ಲ, ಅದೇ ಸಿಗಿರುತ್ತೆ, ಸಾಕಾಗುತ್ತೆ, ಮೈಲ್ಡ್ ಆಗಿರುತ್ತೆ. ದಟ್ಸ್ ಗುಡ್, ದಟ್ಸ್ ಎನಫ್. ಇನ್ಫ್ಯಾಕ್ಟ್ ನಾಲ್ಗಿನಲ್ಲಿ ಬೇರೆ ಬೇರೆ ಭಾಗ ಬೇರೆ ಬೇರೆ ರುಚಿನ ನೋಡೋ ಗ್ರಂಥಿಗಳನ್ನು ಹೊಂದಿದೆ, ಗುರುತಿಸುವಂತ ಗ್ರಂಥಿಗಳಿದೆ. ಓಕೆ. ಎಲ್ಲದಕ್ಕಿಂತ ಹಿಂದೆ ಕಹಿನ ನೋಡುತ್ತದು. ಹೌದು, ಫಸ್ಟ್ ಕಹಿ. ಹಿಂಭಾಗದಲ್ಲಿ 2 ಕಡೆನಲ್ಲಿ ಸವರ್ ಅಂದ್ರೆ ಹುಳಿನ ನೋಡುತ್ತೆ. ಓಕೆ. ಆ ಖಾರವನ್ನ ಮುಂಭಾಗದಲ್ಲಿ ನೋಡುತ್ತೆ, ಉಪ್ಪು ಸ್ವಲ್ಪ ಹಿಂಭಾಗದಲ್ಲಿ ನೋಡುತ್ತೆ. ಓಕೆ. ಹೀಗೆ ನಾಲ್ಗೆಯ ಬೇರೆ ಬೇರೆ ಭಾಗದಲ್ಲಿರುವಂತಹ ನರಗಳ ತುದಿಗಳು ಬೇರೆ ಬೇರೆ ವಿಷಯವನ್ನ ಗ್ರಹಿಸುತ್ತೆ. ಹೌದು. ಓಕೆ. ಹಾಗಾಗಿ ನಾವು ಈ ರೆಗ್ಯುಲರ್ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಸಕ್ಕರೆ, ಬೆಲ್ಲ, ಅತಿಯಾದ ಖಾರ, ಅತಿಯಾದ ಉಪ್ಪು ಇವೆಲ್ಲ ಬಿಡ್ತಾ ಬಂದಾಗ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅದರದ್ದು ಹೆಚ್ಚುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ರುಚಿಗಳನ್ನು ಆನಂದಿಸಕ್ಕಾಗುವಂತಹ ಅವಕಾಶ ನಮಗೆ ಸಿಗುತ್ತೆ. ಓಕೆ ಓಕೆ. ಎಷ್ಟೋ ನೀರು ಬಂದಿದೆ ನೋಡಿ ಗುರುಜಿ ಇದಕ್ಕೆ. ಕಲ್ಲಂಗಡಿ ಹಣ್ಣಲ್ಲಿ ಬೇರೆ ಇರುತ್ತೆ, ಕಲ್ಲಂಗಡಿ ಹಣ್ಣಲ್ಲಿ ನೀರೇ ಜಾಸ್ತಿ ಆಗ್ಬಿಟ್ಟಿದೆ. ಅದೇ ಬಂದ್ಬಿಡುತ್ತೆ. ಓಕೆ. ಕಲ್ಲಂಗಡಿ ಪಾಲಕ್ ಜ್ಯೂಸ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ಇದು ಬರೀ ಕಲ್ಲಂಗಡಿ ಹಣ್ಣಲ್ಲ, ಕಲ್ಲಂಗಡಿ ಹಣ್ಣಿನ ಜೊತೆಗೆ ಪಾಲಕ್ ಸೊಪ್ಪಿದೆ, ಅದರ ಜೊತೆಗೆ ಬಾದಾಮಿ ಹಾಲಿದೆ. ಈ ಮೂರನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಈ ಪೇಯ ಕುಡಿಬೇಕು. ಕುಡಿಯೋದಕ್ಕೆ ಖಾಲಿ ಆಗ್ಬಿಡುತ್ತೆ. ಇದು ಯಾವ ರೀತಿ ಮಾಡಿದ್ರು ಅಂತ ನಿಮ್ಗೂ ಮರ್ತೋಗುತ್ತೆ. ಗುರುಜಿ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ನೀವೇ ಕಾಪಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣು ಪಾಲಕ್ ಸೊಪ್ಪಿನ ಜ್ಯೂಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಲ್ಲಂಗಡಿ ಹಣ್ಣು, ಪಾಲಕ್ ಸೊಪ್ಪು,
ಬಾದಾಮಿ ಬೀಜದ ಹಾಲು ಹಾಕಿ ಬ್ಲೆಂಡ್ ಮಾಡಿದರೆ ಕಲ್ಲಂಗಡಿ ಹಣ್ಣು ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಯಲು ರೆಡಿ. ಓಕೆ ಗುರುಗಳೇ, ಅದ್ಭುತವಾಗಿರುವಂತ ಜ್ಯೂಸ್ ಅನ್ನ ಮಾಡ್ಕೊಟ್ಟಿದ್ದೀರಾ ನೋಡಿ. 1 ನಿಮಿಷಕ್ಕೆ ಅವಲ್ಲ ಎಷ್ಟು ಗಟ್ಟಿಯಾಗೋಯ್ತಿದ್ದು. ಹಸಿ ವಾಸನೆ, ಎಲೆದು ಬೇರೆದೇನಿಲ್ಲ, ಅದ್ಭುತವಾಗಿದೆ. ಒಬ್ರು ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಮಗೆ ಸಿಕ್ಕಾಪಟ್ಟೆ ಮೇಲೆಲ್ಲ ಮಾಡಿದ್ದಾರೆ. ಹಲೋ ಹಲೋ, ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರೇನು? ಸರ್ ನಾ ಹಂಸ ಅಂತ ಮಾತಾಡ್ತಿರೋದು ಹಾಸನಿಂದ. ಹಂಸ ಅವರು ಹಾಸನದಿಂದನಾ? ಓಕೆ ಹೇಳಿ ಮೇಡಮ್, ಏನ್ ಸಮಾಚಾರ, ಏನ್ ಮಾತಾಡ್ಬೇಕಾಗಿತ್ತು ನೀವು ಗುರುಗಳ ಹತ್ರ? ಸರ್ ನಂಗೆ ಗೊತ್ತಿರೋರ್ಗೆ ಒಬ್ರಿಗೆ ಕ್ಯಾನ್ಸರ್ ಇದೆ. ನಿಮ್ ಪ್ರೋಗ್ರಾಮ್ ಅಲ್ಲಿ ಲಕ್ಷ್ಮಣ್ ಫಲದ ಬಗ್ಗೆ ಕೇಳಿದ್ದೆ ಸರ್, ಅದು ಎಲ್ಲಿ ಸಿಗುತ್ತೆ ಅಂತ ಗುರುಜಿ ಹತ್ರ ಕೇಳ್ಬೇಕಿತ್ತು. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ. ಒಂದೇ ಪ್ರಶ್ನೆ ಕೇಳಿ, ಯಾವ್ದಾರು ಒಂದ್ ಕೇಳಿ ಸರ್. ಪ್ಲೀಸ್ ಸರ್, 2 ಕೇಳ್ಬೇಕಿತ್ತು. ಕೇಳ್ಬಿಡಿ, ನಾ ಒಂದ್ ಹೇಳ್ತೀವಿ. ಸರಿ ಸರ್, ಕ್ಯಾನ್ಸರ್ ಬಗ್ಗೆನೇ ಕೇಳಿ. ಅದು ಲಕ್ಷ್ಮಣ್ ಫಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೇಕು. ಅದು ಫಲ ಮತ್ತೆ ಎಲೆದು ಕಾಂಡ ಮತ್ತೆ ಎಲೆ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಸಿಗುತ್ತೆ? ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿ, ಪರವಾಗಿಲ್ಲ. ಸರ್ ನಮ್ಮ ಅಣ್ಣನ ಮಗುಗೆ ಚಿಕ್ಕ ಮಗು, 5 ವರ್ಷದ ಮಗು, ಅವನಿಗೆ ಮೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿದೆ. ಎಲ್ಲಿ ತೋರ್ಸಿದ್ರು ಹುಷಾರಾಗಿಲ್ಲ. ಅದು ವೈಟ್ ಮಚ್ಚೆ ತರ ಆಗಿದೆ. ಅದಕ್ಕೆ ಕೇಳ್ಬೇಕಿತ್ತು, ಯಾವ್ದಾದ್ರು ಔಷಧಿ ಇದ್ರೆ ಹೇಳಿ. ಎಷ್ಟು ವರ್ಷ ಮಗುಗೆ? 5 years. ಓಕೆ, ಗುರುಗಳು ಕೇಳಿಸ್ಕೊಳ್ತಾ ಇದಾರೆ. ಸರ್ ಹೇಳಿ ಸರ್. ಅಮ್ಮ ನಮಸ್ಕಾರ. ಮಾಮ ಹಂಸ ನಮಸ್ಕಾರ. ನಮಸ್ತೆ ಗುರುಜಿ. ಕೇಳಿಸ್ಕೊಂಡೆ, 2 ಪ್ರಶ್ನೆಗಳನ್ನ ಕೇಳಿಸ್ಕೊಂಡೆ. ಕ್ಯಾನ್ಸರ್ಗೆ ಬರೀ ಲಕ್ಷ್ಮಣ ಫಲ ಒಂದೇ ಅಷ್ಟು ಸಹಾಯಕಾರಿ ಆಗೋದಿಲ್ಲ. ಅದಕ್ಕೆ ರೇಖಿ ಮತ್ತು ಹಿಪ್ನಾಸಿಸ್ ಅಂತ ಯಾರು ತೊಂದರೆಯಲ್ಲಿದ್ದಾರೋ ಅವರು ಜೊತೆಗೆ 5-6 ಜನ ಸಹಾಯಕರಾದರೂ ಬೇಕೇ ಬೇಕು. ಇವರು ಕಲ್ತ್ಕೊಂಡು ನಾವು ಆ ತೊಂದರೆಯಲ್ಲಿರೋರ್ನು ಅವ್ರನ್ನೂ ಸೇರಿಸ್ಕೊಂಡು 5-6 ಜನ ಕಲ್ತ್ಕೊಂಡು ಅದನ್ನು ದಿನಕ್ಕೆ 4 ರಿಂದ 6 ಗಂಟೆ ತನಕ ದಿನಕ್ಕೆ ಆ ಎನರ್ಜಿನ ಬಳಸಬೇಕಾಗತ್ತೆ. ಜೊತೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಸಕ್ಕರೆ, ಬೆಲ್ಲ, ರಿಫೈನ್ಡ್ ಪ್ರಾಡಕ್ಟ್ಸ್ ಮೊದಲು ನಿಲ್ಲಿಸ್ಬೇಕು. ಫಸ್ಟ್ ನಿಲ್ಲಿಸ್ಬೇಕು. ಸ್ವಲ್ಪ ಉಪ್ಪು ಕಮ್ಮಿ, ಅಡುಗೆಗೆ ತುಂಬ ಉಪ್ಪು ಕಮ್ಮಿ ಬಳಸಿ, ಅಥವಾ ಬಿಡಕ್ಕಾದ್ರೆ ಬಿಟ್ಬಿಡ್ಲಿ. ಇದೆಷ್ಟು ಮಾಡ್ತಾ ಮಾಡ್ತಾ ಲಕ್ಷ್ಮಣ ಫಲನ ತಗೋಬಹುದು. ಇಷ್ಟಲ್ಲದೆ ಫ್ಲೆಕ್ಸ್ ಸೀಡ್ಸ್, ಎಣ್ಣೆ ಮತ್ತು ಚೀಸ್, ಹೋಮ್ ಮೇಡ್ ಚೀಸ್, ಅದರದ್ದು 2 ಮಿಕ್ಸ್ ಮಾಡಿಬಿಟ್ಟು ದಿನಕ್ಕೆ 3 ಹೊತ್ತು ತಗೋಬೇಕು. ಪನ್ನೀರ್, ಹೋಮ್ ಮೇಡ್ ಪನ್ನೀರ್, ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಅದಕ್ಕೆ ಫ್ಲಾಕ್ಸ್ ಸೀಡ್ಸ್ ಬರುತ್ತಲ್ಲ, ಅದರ ಎಣ್ಣೆ ತೆಗೆದು ಅದರ ಕಾಂಬಿನೇಷನ್ ದಿನಕ್ಕೆ 3 ಸರಿ ತಗೋತಾ ಬಂದಾಗ 100ಕ್ಕೆ 50 ಜನಕ್ಕೆ ಗುಣ ಆಗಬಹುದು. ಇನ್ನು ನೆಕ್ಸ್ಟ್, ಆ ಮಗುಗೆ ಮೈಯಲ್ಲೆಲ್ಲ ರ್ಯಾಷಸ್ ತರ ಗುಳ್ಳೆಗಳು ಬಂದಿದೆ ಅಂತ ಹೇಳ್ತಿದ್ದೀರಾ. ಇದಕ್ಕೆ ಒಂದು, ದೇಹದಲ್ಲಿ ರೆಸಿಸ್ಟೆನ್ಸ್ ಪವರ್ ಇನ್ಕ್ರೀಸ್ ಆಗುವಂತಹ ನಮ್ಮ ಒಗ್ಗರಣೆ ಡಬ್ಬಿನಲ್ಲಿ ನಾವೇನು ಮಾಡ್ತಾ ಇದೀವೋ ಅಂತಹ ಆರೋಗ್ಯಕರವಾದಂತಹ ತಿಂಡಿ ತಿನಿಸುಗಳನ್ನು ಕೊಡಬೇಕು. ಅಂದರೆ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು, ಸಕ್ಕರೆ ಇತ್ಯಾದಿಗಳನ್ನು ಬಿಟ್ಟು ಆರೋಗ್ಯಕರವಾದಂತಹ ಇಂಥ ಅಡುಗೆಗಳನ್ನು ತಿನ್ನಕ್ಕೆ ಶುರು ಮಾಡಲಿ. ಜೊತೆಗೆ ನ್ಯಾಚುರಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಬೇಕಾದ್ರೆ ಥೈಮಸ್ ಸೆಂಟರ್ ಅಂತ ಒಂದು ಎನರ್ಜಿ ಸೆಂಟರ್ ಇದೆ. ಅದಕ್ಕೆ ನಾವು ರೇಖಿ ಕೊಡಬೇಕು, ಹೆಚ್ಚು ರೇಖಿ ಕೊಡಬೇಕು. ಹಾಗಾಗಿ ತಂದೆ ತಾಯಿ ಇಬ್ಬರೂ ರೇಖಿ ಹಿಪ್ನಾಸಿಸ್ ಅಂತ ಬಂದು ಕಲಿತು ಮಗುನ ಅವರೇ ಟ್ರೀಟ್ ಮಾಡ್ತಾ ಬರಲಿ. ಆಗ ಅದು ನ್ಯಾಚುರಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇಮ್ಯುನಿಟಿ ಡೆವಲಪ್ ಆಗ್ತಾ ಆ ಸಮಸ್ಯೆಗಳು ನಿವಾರಣೆ ಆಗ ಸರಿ ಹೋಗುತ್ತೆ. ಮಗು ಸಣ್ಣದಾಗಿರೋ ಕಾರಣ ತಾಯಿ ಮುಖಾಂತರ ಆ ಮಗುವಿನ ಸಮಸ್ಯೆಯನ್ನು ಹಿಪ್ನಾಟಿಕ್ ಸ್ಟೈಲ್ ನಾವು ಸರಿ ಮಾಡೋಕ್ಕಾಗತ್ತೆ. ಹಾಗಾಗಿ ನೀವು ರೇಖಿ ಹಿಪ್ನಾಸಿಸ್ ಕಲ್ತ್ಕೊಂಡು ಆ ಮಗುವಿನ ತಂದೆ ತಾಯಿ ಕಲ್ತ್ಕೊಂಡು ನಾನು ಹೇಳ್ಕೊಟ್ಟಂಗೆ ಮಾಡಿ ಸರಿ ಹೋಗೋ ಸಂಭವ ಇದೆ. ಹೆಚ್ಚು ನನ್ನ ಆಫೀಸ್ನ ಸಂಪರ್ಕಿಸಿ ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಓಕೆ ಗುರುಗಳೇ, ಒಳ್ಳೆ ಪ್ರಶ್ನೆಗೆ ಒಳ್ಳೆ ಉತ್ತರಗಳನ್ನ ಕೊಟ್ಟಿದ್ದೀವಿ. ಜ್ಯೂಸು ತುಂಬಾ ಚೆನ್ನಾಗಿದೆ, ಜ್ಯೂಸು ಖಾಲಿ ಮಾಡಿದ್ದೀವಿ. ಓಕೆ, ಅದ್ಭುತವಾದಂಥ ಜ್ಯೂಸು, ತಣ್ಣಗಿರೋದ್ರಿಂದ ಒಂಥರ ಖುಷಿ. ಬೇಸಿಗೆಲ್ಲ ಶುರು ಆಗಿದೆ. ಈ ತರ ನ್ಯಾಚುರಲ್ ಆಗಿರುವಂತ ಕುಡಿತಾ ಇತ್ತು ಅಂತ ಹೇಳಿದ್ರೆ ಕೆಲವೊಂದ್ ಕಡೆ ಎನರ್ಜಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಖಂಡಿತ ನಮ್ಮ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ, ಕಾಯಿಲೆಗಳು ಬರಲ್ಲ ಅವಾಗ. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಕಾಯಿಲೆ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ ಅಲ್ಲ, ಆ ಕಾಯಿಲೆ ನಮ್ಮ ಹತ್ರ ಬಂದ್ರೂ ನಮ್ಗೇನು ತೊಂದರೆ ಆಗದಂಗೆ ನಾವು ಕಾಪಾಡ್ಕೊಳ್ಳೋದು ನಮ್ಮ. ಓಕೆ, ಈ ತರ ಜ್ಯೂಸ್ಗಳನ್ನೆಲ್ಲ ಸೇರಿಸ್ಕೊಂಡು ಮಾಡ್ತಾ ಕುಡಿತಾ ಹೋಗಿ. ಯಾವಾಗ ಕುಡಿಬೇಕು? ಬೆಳಗ್ಗೆ ಕುಡಿಯೋದಾ, ರಾತ್ರಿ ಕುಡಿಯೋದಾ, ಇಲ್ಲ ವಾರಕ್ಕೆ 2 ಸರಿ ಕುಡಿಯೋದಾ? ರೀ ಬೇಸಿಗೆಗಾಲ ಬಂದಿದೆ, ಕಾಫಿ ಟೀಗೆಲ್ಲ ಬಿಡಿ, ಈ ತರ ಪೇಯಗಳನ್ನ ಕುಡಿಯೋಕೆ ಶುರು ಮಾಡಿ. ಬೇರೆ ರೆಡಿಮೇಡ್ ಕೂಲ್ ಡ್ರಿಂಕ್ಸ್ಗಳೆಲ್ಲ ಕುಡಿಯೋಕೆ ಹೋಗ್ಬೇಡಿ. ಈ ತರ ಯಾವ ಬೇಕಾದ್ರೆ ಕುಡೀರಿ, ಆರೋಗ್ಯ ಮುಂದುವರಿಯುತ್ತೆ, ಚೆನ್ನಾಗಿರುತ್ತೆ. ಕರೆಕ್ಟ್. ಥ್ಯಾಂಕ್ ಯು ಗುರುಜಿ. ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು ಅಂತ ಬಂದಿದ್ದಾರೆ ಪ್ರಕಾಶ್ ಅವರು, 5 ಸ್ಟಾರ್ ಹೋಟೆಲ್ನ ಚೆಫ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ.
ಸ್ನಾಕ್ಸು ಮತ್ತೆ ಸ್ವೀಟ್ಸ್ ನ ಮಾಡೋದ್ರಲ್ಲಿ 25 ವರ್ಷಗಳಿಗಿಂತ ಜಾಸ್ತಿ ಅನುಭವ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಕಾಶ್ ಅವರನ್ನ ಕರೆಸಿದೀವಿ. ವೈವಿಧ್ಯಮಯ ಅಡಿಗೆಗಳನ್ನ ಮಾಡಿ ತೋರಿಸ್ತಾ ಇದಾರೆ. ಪ್ರಕಾಶ್ ಅವರೇ ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ ಅವ್ರು ನೀವು? ಇವತ್ತು ಚಿಕನ್ ಮಾಡ್ತೀನಿ ಸರ್. ಚಿಕನ್? ಹೌದು ಸರ್. ಏನ್ ಮಾಡ್ತೀರಾ ಚಿಕನ್ಲಿ? ಚಿಕನ್ ಅಂತ ಸ್ನಾಕ್ಸ್, ಫ್ಯಾನ್ಸಿ ಚಿಕನ್ ಅಂತ. ಫ್ಯಾನ್ಸಿ ಚಿಕನ್? ಫ್ಯಾನ್ಸಿ ಚಿಕನ್ ಫಟಾಫಟ ಮಾಡ್ಕೋಬಹುದಾ? ಮಾಡ್ಬೋದು. ಬೇಕಾಗುತ್ತಾ? ಆಗುತ್ತೆ. ಓಕೆ, ಏನೇನ್ ತಂದಿದ್ದೀರಾ ಹೇಳಿ. ಫ್ಯಾನ್ಸಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹೂ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ಸೋಯಾ ಸಾಸ್, ಟೊಮೆಟೊ ಸಾಸ್, ಮೊಟ್ಟೆ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟೆಲ್ಲ ಬೇಕಾ? ಓಕೆ, ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕೊಡಿ ಸರ್. ಮಿಕ್ಸಿಂಗ್ ಬೌಲ್. ಚಿಕನ್ 300 ಗ್ರಾಮ್ ಇದೆ. ಚಿಕನ್ 300 ಗ್ರಾಮ್ ಇದೆಯಾ? ಹೌದು. ಬೋನ್ಲೆಸ್? ಹೌದು. ಅದನ್ನ ಹೇಳ್ಬೇಕು ನಂಗೆ ಫಸ್ಟ್. ಬೋನ್ಲೆಸ್ ಚಿಕನ್ 300 ಗ್ರಾಮ್ ಇದೆ. ಎಣ್ಣೆಯಲ್ಲಿ ಕರಿಯುವಂತ ಇದು. ಎಣ್ಣೆಯಲ್ಲಿ ಕರಿದಿ ಆಮೇಲೆ ಫ್ರೈ ಮಾಡ್ತೀರಾ? ಓಕೆ, ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ನೀವು. ಎಣ್ಣೆ ಇಡೋಣ ನಾವು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಉಪ್ಪು ಹಾಕ್ತೀವಿ ಸರ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೀರಾ, ಉಪ್ಪು ಹಾಕ್ತಾ ಇದ್ದೀರಾ, ಹಾಕೊಳ್ಳಿ ಸರ್. ಓಕೆ, ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಅರಿಶಿನ ಪುಡಿಯನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಓಕೆ, ಸ್ವಲ್ಪ ಖಾರ ಪುಡಿ ಹಾಕ್ಬಿಡಿ. ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿ ಒಳ್ಳೆ ಕಲರ್ಗೆ ಮತ್ತು ಒಳ್ಳೆ ರುಚಿಗೆ. ಕಲ್ಸಿ. ಬೋನ್ಲೆಸ್ ಚಿಕನ್ ಇದು. ಹೌದು ಸರ್. ಫ್ಯಾನ್ಸಿ ಚಿಕನ್ ಅನ್ನ ಮಾಡೋದು ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾವ್ ಅವರು. ವೆರಿ ಗುಡ್. ಉಪ್ಪು, ಖಾರ, ಅದ್ರ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ. ಎಣ್ಣೆ ಬಿಸಿ ಆಗಿದೆ ಸಾಕು. ಎಣ್ಣೆ ಬಿಸಿ ಆದ್ರೆ ಹಾಕೋಬಹುದು ಅಷ್ಟೇ ಅಲ್ಲ? ಅಷ್ಟೇ. ಓಕೆ, ಬಿಸಿ ಆಗಿಲ್ಲ, ಆಗ್ಬೇಕಾಗ. ಆಮೇಲೆ ಫ್ರೈ ಪ್ಯಾನ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಈ ತರ ಒಂದು ಮಸಾಲ ಮಾಡಿ ಒಂದು 10 ನಿಮಿಷ ಅರ್ಧ ಗಂಟೆ ಬಿಟ್ಬಿಟ್ರೆ ಇನ್ನು ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆಗಿದೆ ಸರ್ ಈಗ. ಓಕೆ, ಬೋನ್ಲೆಸ್ ಚಿಕನ್ ಅನ್ನ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಅಚ್ಕಾರದ ಪುಡಿ, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮೊಟ್ಟೆ ಇಷ್ಟನ್ನು ಹಾಕಿ ನೆನೆಸಿ ಅದನ್ನ ಈಗ ನಾವು ಎಣ್ಣೆಯಲ್ಲಿ ಕರಿತಾ ಇದೀವಿ. ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಬೇಯಲಿ ಸರ್. ಚೆನ್ನಾಗಿ. ಓಕೆ ಪ್ರಕಾಶ್ ರಾವ್ ಸರ್, ಬೆಂದಿದ್ಯಾ? ಇನ್ನ ಬೇಯಬೇಕಾ? ಎಷ್ಟೇ ಬೆಂದಾಗ 2 ನಿಮಿಷ. ಒಂದ್ ನಿಮಿಷನ ತೆಗಿಬಿಡಿ. ಯಾಕಂದ್ರೆ ತಿರ್ಗಾ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಹಾಕಿ ತಿರ್ಗಾ ಬೇಯಿಸ್ತೀವಿ ನಾವು. ಸರಿ ಆಯ್ತಲ್ಲ? ಎಸ್, ಒಳ್ಳೆ ಕಲರ್ ಇದೆ. ಕಲರ್ ಬಂದಿದೆ. ವೆರಿ ಗುಡ್. ಓಹೋ, 300 ಗ್ರಾಮ್ 150 ಗ್ರಾಮ್ ಆಗ್ಬಿಟ್ಟಿದೆ. ಹಾ ಪ್ರಕಾಶ್ ರಾವ್, ಜಾಸ್ತಿ ಆಗ್ತದೆ ಸರ್, ಕಮ್ಮಿನೇ ಆಗೋದು ಇದು ಬೆಂದಿದ್ರೆ ಅಲ್ವಾ? ಎಷ್ಟೇನ್ ಮಾಡೋಣ ಈಗ? ಒಂದು ಪ್ಯಾನ್ ಎಣ್ಣೆ ಹಾಕೋಣ. ಇದು ಎಣ್ಣೆ ಹಾಕೋಬೋದಲ್ವಾ? ಹಾಕಿ ಸಾಕು. ಎಣ್ಣೆ ಕಾಯ್ಲಿ ಅಂತ. ಎಣ್ಣೆ ಕಾದಿದೆ ಹಾಕೊಳ್ಳಿ. ಎಣ್ಣೆ ಬಿಸಿ ಇದೆಯಲ್ಲ, ಸಾಕಾ ಫ್ರೈಗೆ? ಹಾಕ್ಬಿಡಿ. ಅದೇನು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕಾ? ಹೌದು. ಫ್ಯಾನ್ಸಿ ಚಿಕನ್ ಇದು? ಫ್ಯಾನ್ಸಿ ಚಿಕನ್. ವೆರಿ ಗುಡ್. ಬೋನ್ಲೆಸ್. ಹೌದಾ? ಜೊತೆಯಲ್ಲಿ ಕ್ಯಾಪ್ಸಿಕಮ್ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು ಜೊತೆಗೆ ಸ್ವಲ್ಪ ಟೊಮೆಟೊನು ಬೇಕಾ? ಹೌದು, ಲಾಸ್ಟ್ ಹಾಕಿ. ಓಕೆ. ಚೈನೀಸ್ ಇದು ಅಲ್ಲ? ಚೈನೀಸ್ ತರನೇ, ಆದ್ರೆ ಚೈನೀಸ್ ಅಲ್ಲ. ಮಸಾಲ ಎಲ್ಲ ಚೈನೀಸ್ದೆ ಆದ್ರೆ. ಓಕೆ, ಟೊಮೆಟೊ ಹಾಕ್ತೀನಿ. ಟೊಮೆಟೊ, ಈರುಳ್ಳಿ, ದಪ್ಪ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ಯಾನ್ಸಿ ಚಿಕನ್ ತುಂಬಾ ಗಟ್ಟಿ ಗ್ರೇವಿ ತರ ಇರ್ತದೆ, ಇಲ್ಲ ಫ್ರೈ ತರ. ಅದು ಪಕ್ಕಾ ಫ್ರೈ. ಅದು ಹಿಂಗೆ ಎತ್ಕೊಂಡು ತಿನ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಅದಕ್ಕೆ ಆದ್ರೆ ಒಂದೇ ಏನಂತ ಹೇಳಿದ್ರೆ ಅದಕ್ಕೆ ಬೋನ್ಲೆಸ್ ಚಿಕನ್ ಇದ್ರೇನೆ ವಾಸಿ. ಬೋನ್ ಇದ್ರೆ ಚೆನ್ನಾಗಿರಲ್ಲ.
ಪೌಡರ್ ಏನಾರು ಹಾಕ್ತೀರಾ? ಪೌಡರ್ ಹಾಕ್ಬಿಡ್ತೀವಿ ಜೊತೆಯಲ್ಲಿ. ಬಿಡಿ ಎಲ್ಲ ಹಾಕೊಳ್ಳಿ. ಗರಂ ಮಸಾಲ ಪೌಡರ್ ಹಾಕ್ತೀನಿ. ಹಾಕಿ. ಫಸ್ಟ್ ಗರಂ ಮಸಾಲ. ಹೌದು. ಫ್ಯಾನ್ಸಿ ಚಿಕನ್ಗೆ ಚಿಕನ್ ಮಸಾಲ ಸರ್ ಪೌಡರ್. ಚಿಕನ್ ಮಸಾಲ. ಓಕೆ. ವೆರಿ ಗುಡ್. ಜೀರಿಗೆ ಪೌಡರ್. ಓಕೆ. ಈಗ ಸದ್ಯಗಾಗಿರಲಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ ಸರ್, ಹಾಕಿ. ವೆರಿ ಗುಡ್. ಪೆಪ್ಪರ್ ಪೌಡರ್ ಆಮೇಲೆ ಹಾಕ್ತೀರಾ? ಮೇಲೆ ಹಾಕ್ಬಿಡೋಣ. ಓಕೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ ಅಂತ. ನೀವು ಒಂದ್ಸರಿ ಫ್ರೈ ಮಾಡ್ಕೋಬೇಕಾದ್ರೆ ಅರ್ಜೆಂಟಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಬಿಟ್ಟು ಆಮೇಲೆ ಫೈನಲ್ ಆಗಿ ಚಿಕನ್ ಅಥವಾ ಮಟನ್ ಹಾಕಿದ್ರೆ ಅದ್ರ ಮಜಾನೇ ಬೇರೆ. ಹಾಕ್ಬಿಟ್ಟು ಸೈತಕ್ಕೆ ಎಲ್ಲ ಪೂರ್ತಿ ಮಿಕ್ಸ್ ಆಗುತ್ತೆ. ಈಗ ಪೂರ್ತಿ ಮಿಕ್ಸ್ ಆಗೋಯ್ತು ನೋಡಿ ಇವಾಗ ಅದು ಮಜಾ. ಅದು ಪೆಪ್ಪರ್ ಹಾಕ್ಬಿಡ್ತೀನಿ. ಹಂಗೆ ಹಾಕಿ ಮಿಕ್ಸ್ ಆಗುತ್ತೆ, ಸರಿ ಆಗುತ್ತೆ. ಹಾಕಿ. ಗಟ್ಟಿ ಬಂದ್ಬಿಡುತ್ತಲ್ಲ ಪೆಪ್ಪರ್ ಹಾಕಿದ ತಕ್ಷಣ. ಪೆಪ್ಪರ್ ಹಾಕ್ತಾ ಸರ್. ಓಹೋ. ಓಕೆ. ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕಿ. ಸ್ಪ್ರಿಂಗ್ ಆನಿಯನ್ ಹಾಕ್ತೀನಿ. ಎಸ್. ಸೋಯಾ ಸಾಸ್ ಹಾಕ್ತೀನಿ. ಹಾಕಿ. ಟೊಮೆಟೊ ಸಾಸ್ ಹಾಕಿ. ಚೆನ್ನಾಗಿದು ಅಷ್ಟೇ. ಆಫ್ ಮಾಡ್ಬಿಡ. ಆಫ್ ಮಾಡಿ. ಫ್ಯಾನ್ಸಿ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ ನಮ್ಮ 5 ಸ್ಟಾರ್ ಹೋಟೆಲ್ನ ಚೆಫ್ ಪ್ರಕಾಶ್ ರಾವ್ ಅವರು. ಸ್ವಲ್ಪ ಧನಿಯಾ ಸೊಪ್ಪು. ಓಕೆ. ಫ್ಯಾನ್ಸಿ ಚಿಕನ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಫ್ಯಾನ್ಸಿ ಚಿಕನ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ತುಂಬಾ ಚೆನ್ನಾಗಿದೆ, ನೋಡಕ್ಕೆ ಅದ್ಭುತವಾಗಿ ಕಾಣ್ತದೆ. ನೋಡೋಣ ಟೇಸ್ಟ್ ಆಗಿದೆ ಅಂತ. ತಿಂದ್ರೆ ಖಾಲಿ ಆಗುತ್ತೆ. ಆದ್ರೆ ಮತ್ತೊಮ್ಮೆ ತೋರಿಸ್ತಾ ಇದೀವಿ ಪ್ರಕಾಶ್ ಅವರು ಯಾವ ರೀತಿ ಇದನ್ನ ಮಾಡಿದ್ರು. ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫ್ಯಾನ್ಸಿ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಬೋನ್ಲೆಸ್ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಈರುಳ್ಳಿ ಹಾಕಿ ಕೆಂಪಗೆ ಹುರಿದು ದಪ್ಪ ಮೆಣಸಿನಕಾಯಿ, ಟೊಮೆಟೊ ಹಾಕಿ ಫ್ರೈ ಮಾಡಿ. ಇದಕ್ಕೆ ಗರಂ ಮಸಾಲ, ಚಿಕನ್ ಮಸಾಲ, ಜೀರಿಗೆ ಪುಡಿ, ಉಪ್ಪು, ಎಣ್ಣೆಯಲ್ಲಿ ಕರಿದ ಚಿಕನ್, ಕಾಳು ಮೆಣಸಿನ ಪುಡಿ, ಈರುಳ್ಳಿ ಹೂ, ಸೋಯಾ ಸಾಸ್, ಟೊಮೆಟೊ ಸಾಸ್ ಸೇರಿಸಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ಯಾನ್ಸಿ ಚಿಕನ್ ರೆಡಿ ಟು ಈಟ್. ಓಕೆ ಪ್ರಕಾಶ್ ರಾವ್, ಟೇಸ್ಟ್ ಮಾಡಿ ನೋಡೋಣ. ಮಾಡಿ ಸರ್. ಚೆನ್ನಾಗಿ ಬಂದಿದೆ ಅನ್ಕೊಂತಿದ್ದೀನಿ. ಸ್ವಲ್ಪ ಕೆಲಸ ಜಾಸ್ತಿ. ಹೌದು, ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ. ತುಂಬಾ ಜನ ಫೋನ್ ನಂಬರ್ ಕೇಳ್ತಾರೆ. ಬಂದಾಗ ಇಲ್ಲಿ ನಿಂತ ಒಂದ್ಸರಿ ಫೋನ್ ನಂಬರ್ ಹೇಳಿ. ಆಯ್ತು. 9945 9945 07 46 80. ಓಕೆ, ಡನ್ ಸರ್. ಥ್ಯಾಂಕ್ ಯು. ಒಳ್ಳೆ ಚಿಕನ್ ತಿನ್ನೋರ್ಗಂತೂ ಹಬ್ಬ. ಅದ್ಭುತ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಮುಳ್ಳಿವ್ರೆ, ನೀವು ಆಮೇಲೆ ಖಾಲಿ ಮಾಡ್ಕೊಳ್ಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದಾರೆ. ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಾವು ಕಾರ್ಯಕ್ರಮಕ್ಕೆ ಬರ್ಬೋದಲ್ಲ, ನಮ್ಮನ್ನು ಕರ್ಕೊಳ್ರಿ, ನಮ್ಮ ಮನೆಯ ಕೈ ರುಚಿನೂ ನಿಮಗೆ ತೋರಿಸ್ತೀವಿ ಮುರಳಿಯವರೇ ಅಂತ ಇದ್ದಾರೆ. ಖಂಡಿತವಾಗ್ಲೂ ತೋರಿಸ್ಬೋದು. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನ ಕರೆಸಿ ನಿಮ್ಮ ಕೈ ರುಚಿನೇ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ